ಖಂಡಿತ ಕಳಿಸ್ಕೊಡಿ, ಎಮರ್ಜೆನ್ಸಿ ವಾರ್ಡ್ಗೆ ಕಳಿಸ್ಕೊಡಿ. ನಾನು ಸೂಪರ್ವೈಸರ್ಗೆ ಹೇಳಿದ್ದೀನಿ. ಹೌದೌದು. ಹೌದಾ, ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ. ಐ ಹ್ಯಾವ್ ಎ ಗೆಸ್ಟ್. ಓಕೆ ಡಾಕ್ಟರ್, ಮಗು ಹೇಗಿದೆ? ಆರಾಮಾಗಿದೆಯಾ? ಒಂದು ನಿಮಿಷ, ನಿಮ್ಮ ದುಡ್ಡು ನೋಡಿ. ನೀವು ಮಗುನ ಸರಿಯಾದ ಸಮಯಕ್ಕೆ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಮಗು ಈಗ ಚೇತರಿಸ್ಕೊಂಡಿದೆ, ಆರಾಮಾಗಿದೆ, ತಾಯಿ ಜೊತೆಯಲ್ಲೇ ಇದೆ. ತಗೊಳ್ಳಿ. ನೀವು ನನ್ನನ್ನು ಒತ್ತಾಯ ಮಾಡದೇ ಇದ್ದಿದ್ದರೆ ನಾನು ಖಂಡಿತ ಮಗುನ ನೋಡ್ತಾ ಇರಲಿಲ್ಲ. ನಾನು ನೋಡದೇ ಇದ್ದಿದ್ದರೆ ಮಗು ಜೀವಕ್ಕೂ ಅಪಾಯ ಆಗ್ತಾಯಿತ್ತು. ಎಲ್ಲ ನಿಮ್ಮ ದೊಡ್ಡತನ ಡಾಕ್ಟರ್. ನೀವು ಆ ಮಗು ಪಾಲಿನ ದೇವರು. ನಾನು ಆ ಮಗು ನೋಡ್ಬೋದಾ? ಬೈ ಆಲ್ ಮೀನ್ಸ್. ಇಲ್ಲೇ ಲೆಫ್ಟಲ್ಲಿ ತೊಗೊಂಡು ನೇರವಾಗಿ ಹೋಗಿ, ವಾರ್ಡ್ ಇದೆ ನೋಡಿ. ಶಶಿ, ಇವರೇ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ದು. ಸರಿಯಾದ ಸಮಯಕ್ಕೆ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಮಗು ಪ್ರಾಣ ಉಳಿಸಿದವರು. ಹಾಕಿದ್ದು ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನಲ್ಲ, ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಮಾತಾಡ್ತೀರಿ, ರೌಂಡ್ಸ್ ಹೋಗಿ ಬರ್ತೀನಿ. ಚಂದನ, ನೀವು ರುದ್ರವಂಶದವರು, ನಮ್ಮ ಶತ್ರುವಂಶಕ್ಕೆ ಸೇರಿದವರು. ಆದರೂ ನಮ್ಮ ವಾರಸ್ದಾರನ್ನು ಕಾಪಾಡಿದ್ರಿ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಋಣಭಾರ ನಮ್ಮ ಮೇಲಿದೆ. ಹಾಗೇನಿಲ್ಲ, ಋಣದ ಮಾತೆಲ್ಲ ಯಾಕೆ ಆಡ್ತೀರಿ? ಹಾಗಲ್ಲ, ನಮ್ಮ ಮನುನ ಕಾಪಾಡಿ ನಮ್ಮ ಅಕ್ಕನ ಪ್ರಾಣ ಉಳಿಸ್ಬಿಟ್ರಿ. ಇದಕ್ಕಿಂತ ದೊಡ್ಡ ಋಣ ಬೇರೇನಿದೆ? ನಿಮ್ಮ ಋಣನ ಹೇಗೆ ತೀರಿಸ್ಬೇಕೋ ನನಗಂತೂ ಗೊತ್ತಿಲ್ಲ. ಆ ಕಾಲನೂ ಬರುತ್ತೆ, ಆಗೆಲ್ಲ ಸಾಲನೂ ತೀರ್ಸಿವ್ರಂತೆ. ತಾಯಿ ಮಗು ಒಂದಾದ್ರಲ್ಲ, ಅಷ್ಟು ಸಾಕು. ಬನ್ನಿ, ಮಗು ನೋಡ್ಕೊಂಡು ಹೋಗಿ. ಬೇಡ, ಮಗು ಆರೋಗ್ಯವಾಗಿದೆಯಲ್ಲ, ಅಷ್ಟೇ ಸಾಕು. ಅಂದ್ರೆ ಆ ಮಗು ಸಿಂಹವಂಶದ ವಾರಸ್ದಾರನ? ಹೋಗಿ ನೋಡ್ಲಾ? ಬೇಡ ಅನ್ಸುತ್ತೆ. ನಾನು ಈಗ ಅಲ್ಲಿಗೆ ಹೋಗೋದು ಸರಿ ಇರಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್